ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಎಲ್ಲ ಬಡ ಕುಟುಂಬಗಳಿಗೆ ಅಡುಗೆ ಅನಿಲ ಸಿಲಿಂಡರ್ ಒದಗಿಸುವುದು ಕೇಂದ್ರದ ಗುರಿ, ಪ್ರಕಾಶ್ ಜಾವಡೇಕರ್. ನೇಪಾಳದ ಉಪಪ್ರಧಾನಿ ಕಮಲ್ ಥಾಪಾ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರೊಂದಿಗೆ ಮಾತುಕತೆ. ಮೈಸೂರಿನಲ್ಲಿ ದಸರಾ ಸಡಗರ ಸಂಭ್ರಮ, ವೈವಿಧ್ಯಮಯ ಕಾರ್ಯಕ್ರಮ. ಹಾಗೂ ಏಕದಿನ ಕ್ರಿಕೆಟ್, ದಕ್ಷಿಣ ಆಫ್ರಿಕಾ ವಿರುದ್ಧ 271 ರನ್ ಗುರಿ ಬೆನ್ನತ್ತಿರುವ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಚಾಮರಾಜನಗರ ಜಿಲ್ಲೆಯ ಕೇಗುಡಿಗೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿದರು. ಸಂಸದ ಆರ್ ಧ್ರುವನಾರಾಯಣ ಉಪಸ್ಥಿತರಿದ್ದರು. ಕೇಂದ್ರ ಸಚಿವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಗಿರಿಜನರು ಮತ್ತು ಕಾಡಂಚಿನ ಗ್ರಾಮಸ್ಥರಿಗೆ ಪ್ರಕಾಶ್ ಜಾವಡೇಕರ್ ಅಡುಗೆ ಅನಿಲ ಸಿಲಿಂಡರ್ ವಿತರಿಸಿ ವ್ಯಾಘ್ರ ಸಂರಕ್ಷಣೆ ಕುರಿತ ಪುಸ್ತಕ ಬಿಡುಗಡೆ ಮಾಡಿದರು. ಬೇಟೆ ತಡೆ ಶಿಬಿರಕ್ಕೆ ಅವರು ಚಾಲನೆ ನೀಡಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಬಡ ಕುಟುಂಬಗಳ ಹೆಣ್ಣು ಮಕ್ಕಳು ಅಡುಗೆ ಅನಿಲ ಸಿಲಿಂಡರ್ ಸೌಲಭ್ಯವಿಲ್ಲದೆ ಒಲೆಯ ಹೊಗೆಯಿಂದ ಬಳಲಬಾರದು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ. ಅದರಂತೆ ಸ್ಥಳೀಯರಿಗೆ ಸಿಲಿಂಡರ್ ವಿತರಿಸಲಾಗಿದೆ ಎಂದರು. ಆರ್ಥಿಕವಾಗಿ ಸಶಕ್ತರಾದವರು ಸ್ವ ಇಚ್ಛೆಯಿಂದ ಅಡುಗೆ ಅನಿಲ ಸಬ್ಸಿಡಿ ಕೈಬಿಡುವಂತೆ ಪ್ರಧಾನಿ ಮಾಡಿರುವ ಮನವಿಗೆ ವ್ಯಾಪಕ ಸ್ಪಂದನೆ ದೊರೆತಿದ್ದು, ಈವರೆಗೆ ದೇಶಾದ್ಯಂತ 33 ಲಕ್ಷ ಮಂದಿ ಸಬ್ಸಿಡಿ ಅನಿಲ ತ್ಯಜಿಸಿದ್ದಾರೆ. ದೇಶದಲ್ಲಿ 40% ಮಂದಿ ಇನ್ನೂ ಅಡುಗೆ ಅನಿಲ ಸಿಲಿಂಡರ್ ಹೊಂದಿಲ್ಲ. ಅವರೆಲ್ಲರಿಗೆ ಈ ಸೌಲಭ್ಯ ಒದಗಿಸುವುದು ಕೇಂದ್ರದ ಗುರಿ ಎಂದು ಹೇಳಿದರು. ದೇಶದಲ್ಲಿ ಒಟ್ಟು 500 ಸಂರಕ್ಷಿತ ಪ್ರದೇಶಗಳಿದ್ದು, ಅವುಗಳ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಅದರಂತೆ ಈವರೆಗೆ ಸುಮಾರು 300 ಪ್ರಸ್ತಾವಗಳಿಗೆ ತಮ್ಮ ಸಚಿವಾಲಯ ಅನುಮೋದನೆ ನೀಡಿದ್ದು, ಈ ಪ್ರಕ್ರಿಯೆಯನ್ನು ಬರುವ ಮಾರ್ಚ್ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಜಿಲ್ಲೆಯಲ್ಲಿನ ಮಲೆ ಮಹದೇಶ್ವರ ಮತ್ತು ಕಾವೇರಿ ವನ್ಯಧಾಮವನ್ನು ಹುಲಿ ರಕ್ಷಿತಾರಣ್ಯವಾಗಿ ಘೋಷಿಸಬೇಕೆಂಬ ಪ್ರಸ್ತಾವವನ್ನು ಪರಿಗಣಿಸಲಾಗುವುದು ಎಂದರು. Eco-sensitive zone, a ring around it, where there will be only regulated activities and there won't be commercial mining or there won't be polluting industries coming up in that area. So Supreme Court 15 years ago, 10 years ago asked that nobody followed it up, no state government, neither central government, and therefore NGT then ordered, and Supreme Court also, that 10 kilometers around every project area, protected area, will be considered as eco-sensitive zone. So I have written to Chief Minister that they can consider this as a new tiger reserve. But after all, tiger reserve means there are many considerations. The state government has to also take into consideration, and therefore if proposals come, we will be positive. ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಸಾಮಾಜಿಕ ನ್ಯಾಯ ಹಾಗೂ ಮೀಸಲಾತಿ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಜಾತಿ ಮತ್ತು ವರ್ಣ ತಾರತಮ್ಯ ಸಮಾಜದಲ್ಲಿ ಅಸಮಾನತೆಗೆ ಕಾರಣವಾಗಿದೆ. ಬಸವಣ್ಣನ ಕಾಲದಿಂದ ಹಲವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದಾರೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯ ಸಮಾನತೆಯೇ ನಿಜವಾದ ಸ್ವಾತಂತ್ರ್ಯ ಎಂದು ಹೇಳಿದರು. ಬಸವಣ್ಣವರ ಕಾಲದಲ್ಲೇ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಆಗಿದೆ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ, ಎಲ್ಲರೂ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಸಮಾಜ ಆಗಬೇಕು ಅಂತೇಳಿ ಬಸವಾದಿ ಶರಣರು ಆಗಲೇ ಹೋರಾಟವನ್ನು ಮಾಡಿದರು. ಸಾಮಾಜಿಕವಾಗಿ ಸ್ವಾತಂತ್ರ್ಯ ಇರಬೇಕು, ಆರ್ಥಿಕವಾಗಿ ಸ್ವಾತಂತ್ರ್ಯ ಇರಬೇಕು, ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು, ಮತ್ತೆ ರಾಜಕೀಯ ಸ್ವಾತಂತ್ರ್ಯ ಇರಬೇಕು. ಇವೆಲ್ಲ ಸ್ವಾತಂತ್ರ್ಯಗಳು ಸಿಕ್ಕದಾಗಲೇ ನಿಜವಾದಂಥ ಸ್ವಾತಂತ್ರ್ಯ ಅನ್ಲಿಕ್ಕೆ ಅರ್ಥ ಬರ್ತದೆ. ದುಷ್ಟಶಕ್ತಿಗಳು ಯಾವುವು? ನಿವೃತ್ತ ನ್ಯಾಯಮೂರ್ತಿ ಎಸ್ಆರ್ ನಾಯಕ್ ಅಭಿವೃದ್ಧಿ ವಂಚಿತ ದೀನದಲಿತರ ಧ್ವನಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶ್ರಮಿಸಿದರು. ತುಳಿತಕ್ಕೆ ಒಳಗಾದವರಲ್ಲಿನ ಕೀಳರಿಮೆ ಹಾಗೂ ಸಮಾಜದಲ್ಲಿನ ಭೇದ ಭಾವ ಕಿತ್ತೊಗೆಯುವುದು ಅವರ ಚಿಂತನೆ ಹಾಗೂ ನೀತಿಯಾಗಿತ್ತು ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಚಿಂತನೆಯನ್ನ ನಡೆಸಿದರು.
ಇತರ ನಾಯಕರು ಅವರ ಜೊತೆಲಿ ಕೈ ಜೋಡಿಸಿದ್ದಾರೆ. ನಂತರ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರದಾನ ಮಾಡಿ ಸಮುದಾಯದ ಏಳಿಗೆಗೆ ಶ್ರಮಿಸಿದವರನ್ನು ಸನ್ಮಾನಿಸಿದರು. ಸಮುದಾಯದ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಾರೆ. 6 ವಿದ್ಯಾರ್ಥಿಗಳು ಕೆಲವು ಪಠ್ಯಗಳಲ್ಲಿ 100ಕ್ಕೆ 100 ಅಂಕ ಪಡೆದಿರುವುದು ಸಂತಸದ ಸಂಗತಿಯಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಬದುಕಿನಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. 6 ಜನರು 100% ಮಾರ್ಕ್ಸ್ ತಗೊಂಡಿದ್ದಾರೆ. ಇದೊಂದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಇವರಿಗೆ ಮತ್ತು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರ ಬದುಕು ಸಮಾಜಮುಖಿಯಾಗಿರಲಿ ಅಂತೇಳಿ ಹಾರೈಸ್ತೇನೆ. ಎಳ್ಕೊಂಡು ಹೋಗುವಂಥ ಕೆಲಸವನ್ನ ವಿಧಾನ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ ಸಮುದಾಯವನ್ನು ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುವಲ್ಲಿ ಸಮಾಜದವರು ಸಂಘಟಿತ ಪ್ರಯತ್ನ ಮಾಡಬೇಕು ಎಂದರು. ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ನೇಪಾಳ ಉಪಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಕಮಲ್ ಥಾಪಾ ದೆಹಲಿಯಲ್ಲಿಂದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿದೇಶಾಂಗ ಕಾರ್ಯದರ್ಶಿ ಶಂಕರ್ ದಾಸ್ ಬೈರಾಗಿ, ವಾಣಿಜ್ಯ ಮತ್ತು ಪೂರೈಕೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಕಮಲ್ ಥಾಪಾ ಜೊತೆಗಿದ್ದರು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೂ ಕಮಲ್ ಥಾಪಾ ಮಾತುಕತೆ ನಡೆಸಿದರು. ಮುಕ್ತ ವ್ಯಾಪಾರಕ್ಕೆ ಎದುರಾಗಿರುವ ಬಿಕ್ಕಟ್ಟು ನಿವಾರಣೆಗೆ ಭಾರತದೊಂದಿಗೆ ಮಾತುಕತೆ ನಡೆಸಲು ನೇಪಾಳ ಸರ್ಕಾರ ರಚಿಸಿರುವ 3 ಸದಸ್ಯರ ತಂಡಕ್ಕೆ ಕಮಲ್ ಥಾಪಾ ಸಂಚಾಲಕರಾಗಿದ್ದಾರೆ. ಉಪಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರ ಮೊದಲ ಭಾರತ ಭೇಟಿ ಇದಾಗಿದೆ. ಭೂಕಬಳಿಕೆ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯದ ಭೂನೀತಿ ಮತ್ತು ಭೂಕಬಳಿಕೆ ಕುರಿತ ವಿಚಾರ ಸಂಕಿರಣವನ್ನು ಜೆಡಿಎಸ್ ಅಧ್ಯಕ್ಷ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಉದ್ಘಾಟಿಸಿ ಎಟಿ ರಾಮಸ್ವಾಮಿ ಭೂಕಬಳಿಕೆಗೆ ಅಂಕುಶ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ನಂತರ ಸರ್ಕಾರಿ ಭೂಮಿ ಒತ್ತುವರಿ ಕುರಿತು ಎಟಿ ರಾಮಸ್ವಾಮಿ ಅವರು ಸಮಗ್ರ ಅಧ್ಯಯನ ನಡೆಸಿ ನೀಡಿದ ವರದಿಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಭೂ ಒತ್ತುವರಿ ಮಾಡಿಕೊಂಡು ಬಡವರು ಕಟ್ಟಿರುವ ಮನೆಗಳನ್ನು ಸರ್ಕಾರ ನೆಲಸಮ ಮಾಡಿದೆಯೇ ವಿನಃ ರಾಜಕಾರಣಿಗಳು ಹಾಗೂ ಬಲಾಢ್ಯರು ಕಟ್ಟಿಕೊಂಡ ಮನೆಗಳನ್ನು ನೆಲಸಮ ಮಾಡುವ ಗೋಜಿಗೆ ಹೋಗಿಲ್ಲ ಎಂದು ಟೀಕಿಸಿದರು. ಅದರ ಬೆಲೆ ಎಷ್ಟು ನಾನು ಸೂಕ್ಷ್ಮ ಗಮನಿಸ್ತೇನೆ. ಯಾವ ರಾಜಕಾರಣಿಯ ಭೂಮಿಯನ್ನು ಹೊಡೆದಿದ್ದಾರೆ, ಮನೆ ಹೊಡೆದಿದ್ದಾರೆ, ಭೂಮಿ ಸ್ವಾಧೀನ ತೊಡಗಿಸ್ಕೊಂಡಿದ್ದಾರೆ. ಈ ಅಂಕುಶ ಈ ತರ ಇಲ್ಲ. ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಜನರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಚುನಾಯಿತ ಪ್ರತಿನಿಧಿಗಳು ಕಾರ್ಯನಿರ್ವಹಿಸದೆ ಸ್ವಾರ್ಥ ಸಾಧನೆ ಮಾಡಿಕೊಳ್ಳುವತ್ತ ಆಸಕ್ತಿ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. ಅದಂತದೆ ಅದರ ಹಿಂದೆ ಒಂದು ಜನರ ಹಿತಾಸಕ್ತಿ ಇರಬೇಕು, ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕಂತ. ಸಾರ್ವಜನಿಕ ಆಸ್ತಿಯನ್ನು ಅಥವಾ ಸರ್ಕಾರದ ಹಿರಿಯ ಸಾಹಿತಿ ಮತ್ತು ಚಿಂತಕ ದೇವನೂರು ಮಹದೇವ ಸಾರ್ವಜನಿಕ ಆಸ್ತಿಯನ್ನು ಕೊಳ್ಳೆ ಹೊಡೆಯುವುದರ ವಿರುದ್ಧ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಬೇಕು ಎಂದರಲ್ಲದೆ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣಗಳಲ್ಲಿ ಪ್ರಭಾವಿ ರಾಜಕಾರಣಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗಿಯಾಗಿದ್ದು ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ತೋರಿವೆ ಎಂದು ದೂರಿದರು. ಈ ಭೂಕಬಳಿಕೆ ನೋಡಿದೆ ನಾನು. ಇದರಲ್ಲಿ ಪ್ರಭಾವ ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇಂಥವ್ರು ಇದ್ದಾಗಲೇ ಇಂಥ ತಪ್ಪುಗಳು ಇಂಥದ್ದು ಮಾಡಕ್ಕೆ ಸಾಧ್ಯ.
ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಕ್ರಮ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಜನರು ಕೈಜೋಡಿಸಬೇಕೆಂದು ಕರೆ ನೀಡಿದರು. ದಯವಿಟ್ಟು ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರದ ವಿರುದ್ಧ ನೀವೆಲ್ಲ ಧ್ವನಿ ಎತ್ತಬೇಕು, ಕೈ ಜೋಡಿಸಬೇಕು ಅಂತ ಹೇಳಿ ಕಳಕಳಿಯಿಂದ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಭೂ ಕಬಳಿಕೆ ವಿರುದ್ಧ ಚಳುವಳಿ ತೀವ್ರಗೊಳ್ಳಬೇಕು, ಹೋರಾಟಗಾರರಲ್ಲಿ ಬದ್ಧತೆ ಇರಬೇಕು, ಅಂತಹ ಹೋರಾಟಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ಹೇಳಿದರು. ನಾನೇನು ಹೇಳಿದೆ ಅಂತಂದ್ರೆ, ಚಳುವಳಿಗೆ ಬರುವವರೆಗೂ 100 ಜನದ್ದು ಪಟ್ಟಿ ಆಗಬೇಕು. ಆ ಜನ ಜೈಲಿಗೆ ಹೋಗಕ್ಕೆ ತಯಾರಾಗಿದ್ದಾರೆ. ಆ ಜನ ದಿನ ಬರುವಾಗ ಮಿಕ್ಕ ಜನ ಹಿಂದಿನಿಂದ ಬಂದೇ ಬರ್ತಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಡಗರ ಸಂಭ್ರಮ. ದಸರಾ ಪ್ರಯುಕ್ತ ಇಂದು ಕೂಡ ಅರಮನೆ ಹಾಗೂ ವಿವಿಧ ಕಡೆಗಳಲ್ಲಿ ಹಲವು ಕಾರ್ಯಕ್ರಮಗಳು ನಡೆದವು. ದಸರಾ ಉತ್ಸವದ 6ನೇ ದಿನವಾದ ಇಂದು ಅರಮನೆಯಲ್ಲಿ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜಪುರೋಹಿತರ ಮಾರ್ಗದರ್ಶನದಲ್ಲಿ ಸರಸ್ವತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ರಾಜಪುರೋಹಿತ ನರಸಿಂಹ ಅಯ್ಯರ್ ಅರಮನೆಯ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಲೋಕ ಕಲ್ಯಾಣಾರ್ಥ ಸರಸ್ವತಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇದೆಲ್ಲ ನಮ್ಮ ಅರಮನೆ ಸಂಪ್ರದಾಯ ಏನು ಅಂದರೆ, ಮಹಾರಾಜರು ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಂಕಲ್ಪ ಮಾಡೋದು ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡ್ತಾರಿಯೇ ವಿನಃ ತಮ್ಮ ಒಬ್ಬರಿಗೋಸ್ಕರ ಬಯಸ್ಕೊಂಡು ಮಾಡೋಲ್ಲ. ಮಹಾರಾಜರು ಬಂದು ಗಣಪತಿ ಪೂಜೆ ಮತ್ತು ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಸರಸ್ವತಿ ಪೂಜೆಯನ್ನು ನಡೆಸಿದ್ದಾರೆ. ವಿಶ್ವಮಾನವ ವಿದ್ಯಾರ್ಥಿ ವೇದಿಕೆ ಏರ್ಪಡಿಸಿದ್ದ ರಾಷ್ಟ್ರೀಯ ಚಿತ್ರಸಂತೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ವಿ. ಶ್ರೀನಿವಾಸ ಪ್ರಸಾದ್ ಚಾಲನೆ ನೀಡಿ ಕಲಾಸಕ್ತರು ಕಲಾಕೃತಿಗಳನ್ನು ಖರೀದಿಸುವ ಮೂಲಕ ಕುಂಚ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಕರೆ ನೀಡಿದರು. ಮೈಸೂರು ನಗರ ಜನತೆ ತುಂಬಾ ಇಷ್ಟಪಡ್ತಾರೆ. ಬರಲಿ, ಸಂಜೆವರು ಕೂಡ ಇದು ನೋಡಿ ತಮ್ಗೆ ಯಾವುದ್ರಲ್ಲಿ ಇಷ್ಟ ಇದೆ, ಆಸಕ್ತಿ ಇದೆ ಅದರಲ್ಲಿ ನೋಡಿ ಅದನ್ನೆಲ್ಲ ತಗೋಬಹುದು. ಮತ್ತೆ ಅದರ ಮುಖಾಂತರ ಈ ಆರ್ಟಿಸ್ಟ್ಗಳು ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಇದನ್ನ ಮಾಡಬೇಕು ಅಂತ ಹೇಳಿ ಬಹಳ ಸಂತೋಷ ಉದ್ಘಾಟನೆ ಮಾಡಿದ್ದಾನೆ. ಇದರ ಸದುಪಯೋಗ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಈ ಚಿತ್ರಸಂತೆಗೆ ವೇದಿಕೆ ಅಧ್ಯಕ್ಷ ಸುರೇಶ್ ಗೌಡ, ಚಿತ್ರಸಂತೆಯಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ನೂರಾರು ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದಾರೆ ಎಂದರು. ಇದು ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಆಯೋಜಿಸಿದ್ದ ಹಾಫ್ ಮ್ಯಾರಥಾನ್ಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ್ ದೇವಯ್ಯ ಚಾಲನೆ ನೀಡಿದರು. ವಿವಿಧ ವಯೋಮಾನದವರು ಪಾಲ್ಗೊಂಡಿದ್ದರು. ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್, ಇಂದಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ವ್ಯಾಯಾಮ ಅಗತ್ಯವಾಗಿದೆ. ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವುದು ಈ ಬಾರಿಯ ಮ್ಯಾರಥಾನ್ನ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನಮ್ಮೆಲ್ಲರ ಒಂದು ಆಶಯ ನೋಡಿ, ಇವತ್ತು ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ. ಅರ್ಜುನ್ ದೇವಯ್ಯ, ಮನುಷ್ಯನಿಗೆ ಆರೋಗ್ಯ ಮುಖ್ಯವಾಗಿದ್ದು ದೇಶದ ಭಾಗ್ಯ ಯುವಜನರ ಆರೋಗ್ಯದ ಮೇಲೆ ಅವಲಂಬಿಸಿದೆ ಎಂದು ಹೇಳಿದರು. ಒಬ್ಬ ಸಾಮಾನ್ಯ ಯುವಕನಾಗಿ ಬೇರೆಯವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ತರದಲ್ಲಿ ಒಂದು ಹೇಳ್ತಾ ಇದ್ದಾನೆ. ಒಂದೇ ಒಂದಿಡೀ ದೇಶದ ಭಾಗ್ಯ ಯುವಕರ ಆರೋಗ್ಯ. ದಸರೆಯ ನವರಾತ್ರಿ ಉತ್ಸವದ ದಿನಗಳಲ್ಲಿ ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರುವ ಧಾತು ಪ್ರತಿಷ್ಠಾನದ ಆವರಣದಲ್ಲಿ ಸಂಭ್ರಮ ಸಡಗರ ಮನೆ ಮಾಡುತ್ತದೆ. ಅಲ್ಲಿ ವ್ಯವಸ್ಥೆ ಮಾಡಿರುವ ಬೊಂಬೆಗಳ ಪ್ರದರ್ಶನದಲ್ಲಿ ವಿಶಿಷ್ಟ ಶೈಲಿಯ 6,000ಕ್ಕೂ ಹೆಚ್ಚು ಅಲಂಕೃತ ಬೊಂಬೆಗಳು ಮಹಾಭಾರತ, ರಾಮಾಯಣ, ಭಾಗವತ, ಕೃಷ್ಣಲೀಲಾ ಸೇರಿದಂತೆ ಪುರಾಣ ಹಾಗೂ ಪೌರಾಣಿಕ ಕಥೆಗಳ ವೃತ್ತಾಂತವನ್ನು ಬಿಂಬಿಸುತ್ತವೆ. ಮಹಾಭಾರತದ ಚಕ್ರವ್ಯೂಹ ಸೇರಿದಂತೆ ಸುಮಾರು 72 ದೃಷ್ಟಾಂತಗಳು, ಹಳ್ಳಿಯ ಸೊಬಗು, ದೇವಾಲಯಗಳ ವೈಭವ, ಸಾಂಪ್ರದಾಯಿಕ ಮದುವೆ ಸಮಾರಂಭಗಳ ದೃಶ್ಯ, ಕರ್ನಾಟಕದ ಗೌರಿ ಬೊಂಬೆಗಳು ಆಕರ್ಷಣೀಯವಾಗಿವೆ. ವಿಶೇಷವೆಂದರೆ ಪ್ರದರ್ಶನಕ್ಕಿರುವ 6,000ಕ್ಕೂ ಹೆಚ್ಚು ಬೊಂಬೆಗಳ ಪೈಕಿ ಅರ್ಧಕ್ಕೂ ಹೆಚ್ಚು ಬೊಂಬೆಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಧಾತು ಪ್ರತಿಷ್ಠಾನವೇ ತಯಾರಿಸಿದೆ. ಇದರೊಂದಿಗೆ ಯುರೋಪ್ ದೇಶಗಳ ಬೊಂಬೆಗಳು ಪ್ರದರ್ಶನದಲ್ಲಿವೆ.
ಗೌರಿ ಬೊಂಬೆಗಳನ್ನು ಶಿವ ಪಾರ್ವತಿಯರ ಮದುವೆಯ ಪ್ರತಿಷ್ಠಾನದ ಸಂಸ್ಥಾಪಕಿ ಅನುಪಮಾ ಹೊಸ್ಕೆರೆ ಋಗ್ವೇದ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಆಚರಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬೊಂಬೆಗಳನ್ನು ಸಿದ್ಧಪಡಿಸಲಾಗಿದೆ. ಮುಂದಿನ ತಿಂಗಳ 8ರವರೆಗೆ ಮಧ್ಯಾಹ್ನ 3:30ರಿಂದ ರಾತ್ರಿ 8:30ರವರೆಗೆ ಈ ಪ್ರದರ್ಶನ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ ಎಂದು ತಿಳಿಸಿದರು. ನವೆಂಬರ್ 8ನೇ ತಾರೀಕಿನವರೆಗೂ ಮಧ್ಯಾಹ್ನ 3:30ರಿಂದ 8:30ವರೆಗೂ ತೆರೆದಿರುತ್ತದೆ. ಎಲ್ಲರಿಗೂ ಆದರದ ಸುಸ್ವಾಗತ. ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ 3ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಒಡ್ಡಿರುವ 271 ರನ್ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 226 ರನ್ ಮಾಡಿ ಆಡುತ್ತಿದೆ. ಇದಕ್ಕೂ ಮುನ್ನ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಆಯ್ದುಕೊಂಡು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 270 ರನ್ ಮಾಡಿತು. ಕ್ವಿಂಟನ್ ಡಿ ಕಾಕ್ ಶತಕ ಗಳಿಸಿದರು. 5 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಎರಡೂ ತಂಡಗಳು ತಲಾ ಒಂದು ಪಂದ್ಯವನ್ನು ಜಯಿಸುವ ಮೂಲಕ 1-1 ಸಮಬಲ ಸಾಧಿಸಿವೆ. 4ನೇ ಪಂದ್ಯ ಇದೇ 22ರಂದು ಚೆನ್ನೈನಲ್ಲಿ ನಡೆಯಲಿದೆ. ಇದೀಗ ಪಂದ್ಯದ ನೇರ ಪ್ರಸಾರ ರಾಜ್ಕೋಟ್ನಿಂದ. Going to be not out, ending the over as well. 226 for 6. ಇತ್ತೀಚಿನ ವರದಿಯಂತೆ 226 ರನ್ಗಳನ್ನು 6 ವಿಕೆಟ್ ನಷ್ಟಕ್ಕೆ ಭಾರತ ತಂಡ ಗಳಿಸಿದೆ. .45 to get. With 3 overs remaining. Akshar Patel will be the man on strike. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ನಡೆದ ರಣಜಿ ಟ್ರೋಫಿ ಎ ಗುಂಪಿನ ಕರ್ನಾಟಕ ಮತ್ತು ವಿದರ್ಭ ನಡುವಿನ ಪಂದ್ಯ ಡ್ರಾನಲ್ಲಿ ಮುಕ್ತಾಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ 350 ಹಾಗೂ ಎರಡನೇ ಇನ್ನಿಂಗ್ಸ್ 3 ವಿಕೆಟ್ಗೆ 331 ರನ್ ಡಿಕ್ಲೇರ್ಡ್. ವಿದರ್ಭ ಮೊದಲ ಇನ್ನಿಂಗ್ಸ್ 310 ರನ್ ಹಾಗೂ ಎರಡನೇ ಇನ್ನಿಂಗ್ಸ್ ವಿಕೆಟ್ ನಷ್ಟವಿಲ್ಲದೆ 17 ರನ್. ಮೊದಲ ಇನ್ನಿಂಗ್ಸ್ನಲ್ಲಿ 40 ರನ್ಗಳ ಮುನ್ನಡೆ ಪಡೆದ ಕರ್ನಾಟಕ ಈ ಪಂದ್ಯದಿಂದ 3 ಅಂಕ ಗಳಿಸಿದ್ದು ಎ ಗುಂಪಿನಲ್ಲಿ ಇದುವರೆಗೆ ಆಡಿದ 3 ಪಂದ್ಯಗಳಿಂದ ಒಟ್ಟು 7 ಅಂಕ ಕಲೆ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಎಲ್ಲ ಬಡ ಕುಟುಂಬಗಳಿಗೆ ಅಡುಗೆ ಅನಿಲ ಸಿಲಿಂಡರ್ ಒದಗಿಸುವುದು ಕೇಂದ್ರದ ಗುರಿ, ಪ್ರಕಾಶ್ ಜಾವಡೇಕರ್. ನೇಪಾಳದ ಉಪಪ್ರಧಾನಿ ಕಮಲ್ ಥಾಪಾ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರೊಂದಿಗೆ ಮಾತುಕತೆ. ಮೈಸೂರಿನಲ್ಲಿ ದಸರಾ ಸಡಗರ ಸಂಭ್ರಮ, ವೈವಿಧ್ಯಮಯ ಕಾರ್ಯಕ್ರಮ. ಮತ್ತು ಏಕದಿನ ಕ್ರಿಕೆಟ್ ದಕ್ಷಿಣ ಆಫ್ರಿಕಾ ವಿರುದ್ಧ 271 ರನ್ ಗುರಿ ಬೆನ್ನತ್ತಿರುವ ಭಾರತ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.